ದೇಶಾದ್ಯಂತ ಸಿಜೆಪಿ ಹೋರಾಟ ದೊಡ್ಡ ಮಟ್ಟದ ಸಂಚಲನವನ್ನೇ ಎಬ್ಬಿಸಿದೆ. ಇದೀಗ ಕಾಕ್ರೋಚ್ ಹೋರಾಟಕ್ಕೆ ಬೆಂಬಲಿಸಿ ಕಾಸು ಕೊಡ್ತೀವಿ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಹುಭಾಷಾ ನಟಿ ಮಾಡೆಲ್ ಆಕಾಂಕ್ಷಾ ಪುರಿಗೆ ಜಿರಳೆ ಕಾಟ ಶುರುವಾಗಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಸಿಜೆಪಿ ಹೋರಾಟ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ದೇಶದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಭಾಷಾ ನಟಿ ಮಾಡೆಲ್ ಆಕಾಂಕ್ಷಾ ಪುರಿಗೆ ಜಿರಳೆ ಕಾಟ. ಕಾಕ್ರೋಚ್ ಪಕ್ಷದ ವಿರುದ್ಧ ನಟಿ ಆಕಾಂಕ್ಷಾ ಪುರಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕೆಲವರು ಹಣ ಕೊಡ್ತೇವೆ ಪ್ರತಿಭಟನೆಗೆ ಬನ್ನಿ ಎಂದಿದ್ದಾರೆ. ನೀವು ಕಾಕ್ರೋಚ್ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀರಾ? ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪ್ರೊಟೆಸ್ಟ್ಗೆ ಬನ್ನಿ. ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ರೆ ಹಣ ಕೊಡ್ತೇವೆ. ಆಕಾಂಕ್ಷಾ ಪುರಿಗೆ ಹಣದ ಆಮಿಷ ಒಡ್ಡಿದ್ದ ಕಾಕ್ರೋಚ್ ಸೇನೆ ವಿರುದ್ಧ ಆಕಾಂಕ್ಷಾ ಪುರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಾಡೆಲ್ ಆಕಾಂಕ್ಷಾ ಪುರಿಗೆ ಸಿಜೆಪಿ ಹೇಳ್ತಾ ಇರುವಂತದ್ದು ಕಾಸು ಕೊಡ್ತೇವೆ ಪ್ರತಿಭಟನೆಗೆ ಸಪೋರ್ಟ್ ಮಾಡಿ ಅಂತ. ಈಗಾಗಲೇ ಸಿಜೆಪಿಯ ಹೋರಾಟ ಅತ್ತ ಒಂದ್ ಕಡೆ ಕೇಂದ್ರ ಸರ್ಕಾರ ಬಿಜೆಪಿ ಇದರ ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಕೇಳಿನೇ ಬರ್ತಾ ಇದ್ದಾವೆ. ಅದರ ನಡುವೆ ಸಿಜೆಪಿಯ ಬಗ್ಗೆ ಆಕಾಂಕ್ಷಾ ಪುರಿ ಹೇಳಿರುವಂತಹ ಹೇಳಿಕೆ, ಮಾಡೆಲ್ ಆಕಾಂಕ್ಷಾ ಪುರಿ ಕಾಸು ಕೊಡ್ತೀವಿ ನಮಗೆ ಪ್ರತಿಭಟನೆಗೆ ಸಪೋರ್ಟ್ ಮಾಡಿ ಅಂತ. ಈಗಾಗಲೇ ನೋಡಿ, ಪ್ರತಿಭಟನೆಯಲ್ಲಿ ಸಿಜೆಪಿ ಏನ್ ಹೇಳ್ತಾ ಇದೆ, ಇಲ್ಲಿ ಬಿಜೆಪಿ ಅವರು ಸೇರ್ಕೊಂಡು ನಮಗೆ ಈ ರೀತಿಯಾಗಿ ಅಂದ್ರೆ ನಮ್ಮ ಮೇಲೆ ಒಂದು ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲರ ಕಣ್ಣಿಗೆ ಕೆಂಗನಿಗೆ ಗುರಿ ಆಗುವಂತ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂತ ಒಂದ್ ಕಡೆ ಬಿಜೆಪಿ ಹೇಳುತ್ತೆ. ಸಿಜೆಪಿ ಇಲ್ಲಿ ಹಲವಾರು, ಇಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಇಲ್ಲ, ಬೇರೆ ಬೇರೆ ಷಡ್ಯಂತ್ರ, ರಾಜಕೀಯ ಷಡ್ಯಂತ್ರಗಳೇ ಇಲ್ಲಿ ಸಾಕಷ್ಟು ಏರ್ಪಟ್ಟಿದೆ ಅಂತ. ಅದರ ನಡುವೆ ಮಾಡೆಲ್ ಆಕಾಂಕ್ಷಾ ಪುರಿಯ ಈ ಒಂದು ಆರೋಪ ಕೂಡ ಮತ್ತಷ್ಟು ಇಲ್ಲಿ ಏನು ಹೈಪನ್ನ ಪಡೆದುಕೊಳ್ತಾ ಇದೆ ಈ ಒಂದು ವಿಷಯ. ಯಾಕಂದ್ರೆ ಈಗಾಗಲೇ ಸಿಜೆಪಿ ಏನು ಘೋರ ದೊಡ್ಡ ಮಟ್ಟದಂತ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರುವಂತದ್ದು, ಇಡೀ ದೇಶವನ್ನೇ ಸಂಚಲನಕ್ಕೆ ಈಡು ಮಾಡಿದೆ ಈ ಒಂದು ಹೋರಾಟ. ಹಾಗಾಗಿ ಕೇಂದ್ರ ಸರ್ಕಾರ ಈಗ ಪ್ರಧಾನಿ ಅವರು ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು, ಮನವಿಯನ್ನ ಮಾಡ್ಕೊಂಡು, ಯಾರು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಾರಲ್ಲ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ದೆಹಲಿ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಲು ಆಕಾಂಕ್ಷಾ ಪುರಿಗೆ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆಕಾಂಕ್ಷಾ ಪುರಿಗೆ ಜಿರಳೆಗಳಿಂದ ಹಣದ ಆಮಿಷ ಆರೋಪ. ನಟ ನಟಿಯರು, ಕಂಟೆಂಟ್ ಕ್ರಿಯೇಟರ್ಸ್ಗೆ ಹಣದ ಆಮಿಷವನ್ನ ಒಡ್ಲಾಗ್ತಾ ಇದೆ. ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳಿಂದ ಅಪ್ರೋಚ್ ಮಾಡಲಾಗ್ತಾ ಇದೆ. ಪ್ರತಿಭಟನೆಯನ್ನ ಹಣ ಗಳಿಕೆ ಮಾರ್ಗವಾಗಿ ಮಾಡಿಕೊಳ್ಳಬೇಡಿ. ಈ ಮಾರ್ಕೆಟಿಂಗ್ನ ಕಸದ ಭಾಗವಾಗಲು ನನಗಿಷ್ಟವಿಲ್ಲ. ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗೋದು ಮುಖ್ಯವಲ್ಲ. ಇಲ್ಲಿ ಸರಿಯಾದ ವಿಷಯಕ್ಕೆ ಮಾತ್ರ ಬೆಂಬಲ ನೀಡ್ತೇನೆ. ಆಕಾಂಕ್ಷಾ ಪುರಿ ಹೇಳಿಕೆ ಇದು. ಹಣದ ಆಮಿಷ ಒಡ್ಡಿದವರ ವಿರುದ್ಧ ಆಕಾಂಕ್ಷಾ ಪುರಿ ಗರಂ ಆಗಿದ್ದಾರೆ. ಪ್ರತಿಭಟನೆ ಒಳ್ಳೆ ರೀತಿಯಾಗಿದೆ ಅಂತ ಅಂದ್ರೆ ಅದಕ್ಕೆ ನಿಜವಾಗ್ಲೂ ಖಂಡಿತವಾಗಿಯೂ ಬೆಂಬಲವನ್ನ ಸೂಚಿಸ್ತೇವೆ. ಬಟ್ ಈ ರೀತಿಯಾಗಿ ಹಣದ ಆಮಿಷವನ್ನ ಒಡ್ಡಿ ಸೆಲೆಬ್ರಿಟೀಸ್ಗಳಿಗೆ, ಯೂಟ್ಯೂಬರ್ಸ್ಗಳಿಗೆ ಹಣದ ಆಮಿಷವನ್ನ ಒಡ್ಡಿ ಪ್ರೊಟೆಸ್ಟ್ಗೆ ಬನ್ನಿ ಅಂತ ಕರೆಯುವಂಥದ್ದು ಇದು ಶೋಭೆ ತರುವಂತಹ ವಿಚಾರ ಅಲ್ಲ. ನಿಜವಾಗ್ಲೂ ಒಂದು ಸತ್ಯವಾದಂಥ ಪ್ರೊಟೆಸ್ಟ್ ಇದೆಯಾ, ನಿಜವಾದ ಪ್ರೊಟೆಸ್ಟ್ ನಡೀತಾ ಇದೆಯಾ, ಹೋರಾಟ ಆಗ್ತಾ ಇದೆಯಾ ಅಂತ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಬಟ್ ಈ ರೀತಿಯಾಗಿ ಹಣದ ಆಮಿಷವನ್ನ ತೋರಿಸೋದು ಸರಿಯಿಲ್ಲ ಅಂತ ಹಣದ ಆಮಿಷ ತೋರಿಸಿದವರ ವಿರುದ್ಧ ಮಾಡೆಲ್ ಆಕಾಂಕ್ಷಾ ಪುರಿ ಗರಂ ಆಗಿದ್ದಾರೆ. ನೋಡಿ, ಈಗಾಗಲೇ ಸಿಜೆಪಿಯಲ್ಲಿ ಹಲವಾರು ಸೆಲೆಬ್ರಿಟಿಗಳು ಬಂದರು. ಸೆಲೆಬ್ರಿಟಿಗಳು ಅನ್ನೋದಕ್ಕಿಂತ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ನಾಯಕರು ಕೂಡ ಬಂದು ಸಿಜೆಪಿಯ ಸ್ಟೇಜ್ ಮೇಲೆ ನಿಂತ್ಕೊಂಡು ದೊಡ್ಡ ದೊಡ್ಡ ಮಾತುಗಳನ್ನು ಆಡಿ ಹೋಗ್ತಾರೆ. ಅಂದ್ರೆ ಯಾವುದಕ್ಕೋಸ್ಕರ ನಡೆದಿರುವಂತಹ ಪ್ರತಿಭಟನೆ, ಯಾವುದಕ್ಕೋಸ್ಕರ ನಡೆದಿರುವಂತಹ ಹೋರಾಟ ಅನ್ನೋದನ್ನೇ ಕೆಲವರು ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ ಆ ಒಂದು ಸ್ಟೇಟ್ಮೆಂಟ್ಗಳನ್ನ ಕೇಳಿದಾಗ. ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರಶ್ನೆ ಪತ್ರಿಕೆಯಲ್ಲಿ ನೀಟ್ ಎಕ್ಸಾಮ್ನಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಹೋರಾಟ. ಬಟ್ ಇದು ಯಾವ ಮಟ್ಟಕ್ಕೆ ತಾರಕಕ್ಕೆ ಏರ್ತಾ ಇದೆ? ಯಾರ್ಯಾರೋ ಬರ್ತಾರೆ, ಇಲ್ಲಿ ಧರ್ಮವನ್ನ ತೆಗೆದುಕೊಂಡು ಬರ್ತಾರೆ, ಜೈ ಶ್ರೀರಾಮ್ ಅಲ್ಲ ಜೈ ಸಂವಿಧಾನ ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಸೀತಾರಾಮ ಅಲ್ಲ ಅಂದಾನಿ
ಈ ರೀತಿಯಾಗಿ ಮಾತಾಡ್ತಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ಪಾಕಿಸ್ತಾನದ ಹಾಡನ್ನ ಹೇಳಿ ಹೋಗ್ತಾರೆ ಸ್ಟೇಜ್ ಮೇಲೆ ನಿಂತ್ಕೊಂಡು. ಅಂದ್ರೆ ಯಾವುದಕ್ಕೋಸ್ಕರ ನಡೆದಿದೆ, ಕಾಸ್ ಏನು ಅನ್ನುವಂಥದ್ದೇ ಮರ್ತು ಬಿಟ್ಟಿದ್ದಾರೇನು. ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ಗಮನ ವಹಿಸಬೇಕಾದಂತ ವಿಚಾರ.